ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ನೀವು ಗೆಸ್ ಮಾಡ್ಬೋದು. ಹೌದು, ಇವತ್ತು ಸಂಡೇ. ಸೊ ಸಂಡೇಗೆ ಸ್ಪೆಷಲ್ ಏನಂದರೆ ಹೊರಗಡೆ ಹೋಗಲೇಬೇಕು ದೇವಸ್ಥಾನಕ್ಕೆ, ಕಂಪಲ್ಸರಿ. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇದೆ ಬಸ್ಸಲ್ಲಿ ಬರ್ತಾ ಮತ್ತೆ ನನಗೆ ಯೋಚನೆ ಬಂತು, ಹಂಗೆ ಬರ್ತಾ ಒಂದು ತರಕಾರಿ ತೊಗೊಂಬರ್ಬೇಕು, ಹೆಂಗಿದ್ರು ಮತ್ತೆ ಮನೆಯಿಂದ ದೂರ ಆಗುತ್ತೆ ತರಕಾರಿ ಅಂಗಡಿಗಂತ. ಅಲ್ಲೇ ಒಂದು ಸ್ಟಾಪ್ ಇತ್ತು, ಸ್ಟಾಪಲ್ಲಿ ಹೇಳಿದೆ, ಅರ್ಧ ದಾರಿಗೆ ಒಂದು ಸ್ಟಾಪ್ ಇತ್ತು, ಸ್ಟಾಪಲ್ಲಿ ಹೇಳಿದೆ ಅಲ್ಲಿ ತರಕಾರಿ ವೆಜಿಟೇಬಲ್ ತೊಗೊಬೇಕಂತ ಯೋಚನೆ ಮಾಡ್ಕೊಂಡು ವೆಜಿಟೇಬಲ್ ತೊಗೊಳಕ್ಕೆ ಹೇಳಿದೆ. ವೆಜಿಟೇಬಲ್ ಏನನ್ನು ಬೇಕಾಗಿತ್ತು ಏನಂತ ಯೋಚನೆ ಮಾಡಿಕೊಂಡೆ ಬರ್ತಾ ಬಸ್ಸಲ್ಲಿ ಸ್ಟಾಪ್ ಬಂತು. ಅಷ್ಟರಲ್ಲಿ ಯೋಚನೆ ಮಾಡೋಷ್ಟರಲ್ಲಿ ಹೇಳಿದು ತರಕಾರಿ ತೊಗೊಂಬರಕ್ಕೆ ಹೋದೆ. ಸೊ ತರಕಾರಿಯಲ್ಲಿ ತುಂಬ ಕಡಿಮೆ ಇರುತ್ತೆ ರೇಟು. ಕೆಜಿ ಮಿಕ್ಸ್ಡ್ ವೆಜಿಟೇಬಲ್ಗೆ 50 ರೂಪಾಯಿ ಇತ್ತು. ಹಾಗಾಗಿ ತೊಗೊಳಕ್ಕೆ ಟೊಮೆಟೊ ವೆಜಿಟೇಬಲ್ ಎಲ್ಲ ತೊಗೊಳಕ್ಕೆ ಹೇಳಿದೆ. ಎಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡು ಅಲ್ಲಿ ರೇಟ್ ಹಾಕಿ ಮತ್ತು ಅಮೌಂಟ್ ಕೊಟ್ಟು ತೊಗೊಂಬಂದೆ. ತರಕಾರಿ ತೊಗೊಂಡು ಬರ್ಬೇಕಾದ್ರೆ ಮತ್ತು ಅಲ್ಲಿಂದ ಹತ್ತಿ ಮತ್ತೆ ಮನೆ ಬಸ್ ಸ್ಟಾಪ್ ಹತ್ರ ಇಳಿಬೇಕು. ಹಾಗಾಗಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿ ಬಸ್ಸಿಗೆ ಹತ್ತಿದೆ. ಆ ಬಸ್ಸಲ್ಲಿ ಹತ್ತಿದ್ಮೇಲೆ ಫಸ್ಟ್ ಹತ್ತಿದಾಗ ಸೀಟ್ ಸಿಕ್ತು, ಈಗ ಸೀಟೇ ಸಿಕ್ಕಿಲ್ಲ. ಬಸ್ಸಲ್ಲಿ ನಿಂತ್ಕೊಂಡು ಬಂದು ಸ್ಟಾಪಲ್ಲಿ ಇಳಿದ ಮೇಲೆ ನನಗೆ ಅಲ್ಲಿ ಹೂವು ಕಾಣಿಸ್ತು. ಹೂವು ತೊಗೊಳೋಣ ಅಂತ ಕೇಳಿದ್ರೆ ಏನು ಹೂವು ರೇಟು 50 ರೂಪಾಯಿ 60 ರೂಪಾಯಿ ಮೊಳ. ಹೂವು ತೊಗೊಂಡಂಗೆ ಮುಡ್ಕೊಂಡಂಗೆ ಅಂತ ಸೀದಾ ಮನೆಗೆ ಬಂದು ಏನು ಹೂವು ತೊಗೊಳೋದಂತ ಮನೆಗೆ ಡೋರ್ ಓಪನ್ ಮಾಡೋಷ್ಟು ಒಂದು ದೆವ್ವ